Hello friends, I am Dr. Shamsuddin. I welcome you financial education and investment awareness classes. In this class I am going to discuss about life goals and financial goals. Let us begin the class. Life goals and financial goals. Life goals are the personal aspirations and objectives individuals have for various aspects of their lives, such as career, family, education, lifestyle, and retirement. Financial goals are the specific objectives individuals set to support and achieve their life goals. Examples of life goals include buying a home, starting a business, paying for higher education, getting married, raising a family, and retiring early. Financial goals related to these life goals may include saving for a down payment, setting up an emergency fund, investing in education funds, purchasing life insurance, and contributing to retirement accounts. ಜೀವನದ ಗುರಿಗಳು ಮತ್ತು ಆರ್ಥಿಕ ಗುರಿಗಳು. ಜೀವನದ ಗುರಿಗಳು ವೈಯಕ್ತಿಕ ಆಕಾಂಕ್ಷೆಗಳು ಮತ್ತು ಉದ್ದೇಶಗಳು. ವ್ಯಕ್ತಿಗಳು ತಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ, ಕುಟುಂಬ, ಶಿಕ್ಷಣ, ಜೀವನಶೈಲಿ ಮತ್ತು ನಿವೃತ್ತಿ. ಹಣಕಾಸಿನ ಗುರಿಗಳು. ವ್ಯಕ್ತಿಗಳು ತಮ್ಮ ಜೀವನದ ಗುರಿಗಳನ್ನು ಬೆಂಬಲಿಸಲು ಮತ್ತು ಸಾಧಿಸಲು ಹೊಂದಿಸಿರುವ ನಿರ್ದಿಷ್ಟ ಉದ್ದೇಶಗಳಾಗಿವೆ. ಜೀವನ ಗುರಿಗಳ ಉದಾಹರಣೆಗೆ ಮನೆ ಖರೀದಿಸುವುದು, ವ್ಯಾಪಾರವನ್ನು ಪ್ರಾರಂಭಿಸುವುದು, ಉನ್ನತ ಶಿಕ್ಷಣಕ್ಕಾಗಿ ಪಾವತಿಸುವುದು, ಮದುವೆಯಾಗುವುದು, ಕುಟುಂಬವನ್ನು ಬೆಳೆಸುವುದು ಮತ್ತು ಬೇಗನೆ ನಿವೃತ್ತಿ ಹೊಂದುವುದು. ಈ ಜೀವನದ ಗುರಿಗಳಿಗೆ ಸಂಬಂಧಿಸಿದ ಹಣಕಾಸಿನ ಗುರಿಗಳು ಡೌನ್ ಪಾವತಿಗಾಗಿ ಉಳಿತಾಯ, ತುರ್ತು ನಿಧಿಯನ್ನು ಸ್ಥಾಪಿಸುವುದು, ಶಿಕ್ಷಣ ನಿಧಿಗಳಲ್ಲಿ ಹೂಡಿಕೆ ಮಾಡುವುದು, ಜೀವ ವಿಮೆಯನ್ನು ಖರೀದಿಸುವುದು ಮತ್ತು ನಿವೃತ್ತಿ ಖಾತೆಗಳಿಗೆ ಕೊಡುಗೆ ನೀಡುವುದನ್ನು ಒಳಗೊಂಡಿರಬಹುದು. MCQ questions and answers. What is a life goal? A. A short-term task to complete within a year. B. A long-term aspiration or achievement individuals strive for in the personal lives. C. A plan for earning money within a specified period. D. A strategy to minimize financial risks. ಜೀವನದ ಗುರಿ ಎಂದರೆ ಏನು? ಎ. ಒಂದು ವರ್ಷದಲ್ಲಿ ಪೂರ್ಣಗೊಳ್ಳುವ ಶೀಘ್ರಕಾಲದ ಕಾರ್ಯ. ಬಿ. ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಯತ್ನಿಸುವ ದೀರ್ಘಕಾಲದ ಆಕಾಂಕ್ಷೆ ಅಥವಾ ಸಾಧನೆ. ಸಿ. ನಿರ್ದಿಷ್ಟ ಅವಧಿಯಲ್ಲಿ ಹಣ ಗಳಿಸುವ ಯೋಜನೆ. ಡಿ. ಆರ್ಥಿಕ ತೊಡಕುಗಳನ್ನು ಕಡಿಮೆ ಮಾಡುವ ತಂತ್ರ. How are financial goals related to life goals? A. Financial goals replace life goals. B. Financial goals are independent of life goals. C. Financial goals are specific steps to achieve life goals. D. Financial goals and life goals are the same. ಆರ್ಥಿಕ ಗುರಿಗಳು ಜೀವನದ ಗುರಿಗಳಿಗೆ ಹೇಗೆ ಸಂಬಂಧಿಸಿವೆ? ಎ. ಆರ್ಥಿಕ ಗುರಿಗಳು ಜೀವನದ ಗುರಿಗಳನ್ನು ಬದಲಿಸುತ್ತವೆ. ಬಿ. ಆರ್ಥಿಕ ಗುರಿಗಳು ಜೀವನದ ಗುರಿಗಳಿಂದ ಸ್ವತಂತ್ರ. ಸಿ. ಆರ್ಥಿಕ ಗುರಿಗಳು ಜೀವನದ ಗುರಿಗಳನ್ನು ಸಾಧಿಸಲು ನಿರ್ದಿಷ್ಟ ಹಂತಗಳು. ಡಿ. ಆರ್ಥಿಕ ಗುರಿಗಳು ಮತ್ತು ಜೀವನದ ಗುರಿಗಳು ಒಂದೇ. Which of the following is an example of a financial goal? A. Becoming a better communicator. B. Saving $10,000 for a home down payment within 2 years. C. Spending more time with family. D. Achieving a healthy work-life balance. ಆರ್ಥಿಕ ಗುರಿಯ ಉದಾಹರಣೆ ಯಾವುದು? ಎ. ಉತ್ತಮ ಸಂವಹನಕಾರರಾಗುವುದು. ಬಿ. 2 ವರ್ಷಗಳಲ್ಲಿ ಮನೆ ಮುಂಗಡ ಹಣವಿಗೆ $10,000 ಉಳಿಸುವುದು. ಸಿ.
ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವುದು. ಡಿ. ಆರೋಗ್ಯಕರ ಜೀವನ ಕಾರ್ಯ ಸಮತೋಲನ ಸಾಧಿಸುವುದು. ವಾಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆನ್ ಇಫೆಕ್ಟಿವ್ ಫೈನಾನ್ಷಿಯಲ್ ಗೋಲ್? ಎ. ವೇಗ್ ಆ್ಯಂಡ್ ಓಪನ್ ಎಂಡೆಡ್. ಬಿ. ಇಮಿಡಿಯೇಟ್ ಆ್ಯಂಡ್ ಇಂಪಲ್ಸಿವ್. ಸಿ. ಸ್ಮಾರ್ಟ್, ದಟ್ ಈಸ್ ಸ್ಪೆಸಿಫಿಕ್, ಮೆಜರೇಬಲ್, ಅಚೀವೇಬಲ್, ರೆಲೆವೆಂಟ್ ಆ್ಯಂಡ್ ಟೈಮ್ ಬೌಂಡ್. ಡಿ. ಫೋಕಸ್ಡ್ ಸೋಲಿ ಆನ್ ಮ್ಯಾಕ್ಸಿಮೈಸಿಂಗ್ ಇನ್ಕಮ್. ಫಲಪ್ರದ ಆರ್ಥಿಕ ಗುರಿಯ ಲಕ್ಷಣವೇನು? ಎ. ಅಸ್ಪಷ್ಟ ಮತ್ತು ಮುಕ್ತ ಅಂತ್ಯ. ಬಿ. ತಕ್ಷಣ ಮತ್ತು ಹಠಾತ್. ಸಿ. ಸ್ಮಾರ್ಟ್, ನಿರ್ದಿಷ್ಟ, ಅಳೆಯಬಹುದಾದ, ಸಾಧನೀಯ, ಸಂಬಂಧಿತ, ಸಮಯ ಮಿತಿ. ಡಿ. ಕೇವಲ ಆದಾಯವನ್ನು ಗರಿಷ್ಠಗೊಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ವೈ ಈಸ್ ಸೆಟ್ಟಿಂಗ್ ಫೈನಾನ್ಷಿಯಲ್ ಗೋಲ್ಸ್ ಇಂಪಾರ್ಟೆಂಟ್ ಫಾರ್ ಅಚೀವಿಂಗ್ ಲೈಫ್ ಗೋಲ್ಸ್? ಎ. ಇಟ್ ಎನ್ಶೂರ್ಸ್ ಇಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್. ಬಿ. ಇಟ್ ಪ್ರೊವೈಡ್ಸ್ ಅ ಕ್ಲಿಯರ್ ಪಾತ್ ಟು ಫಂಡ್ ಲೈಫ್ ಆಸ್ಪಿರೇಷನ್ಸ್. ಇಟ್ ರಿಮೂವ್ಸ್ ದ ನೀಡ್ ಟು ಪ್ಲಾನ್ ಎಕ್ಸ್ಪೆನ್ಸಸ್. ಇಟ್ ಗ್ಯಾರಂಟೀಸ್ ಫೈನಾನ್ಷಿಯಲ್ ಫ್ರೀಡಮ್. ಜೀವನದ ಗುರಿಗಳನ್ನು ಸಾಧಿಸಲು ಆರ್ಥಿಕ ಗುರಿಗಳನ್ನು ಹೊಂದುವುದು ಏಕೆ ಮುಖ್ಯ? ಎ. ಇದು ಭಾವನಾತ್ಮಕ ತೃಪ್ತಿಯನ್ನು ಖಚಿತಪಡಿಸುತ್ತದೆ. ಬಿ. ಇದು ಜೀವನದ ಆಕಾಂಕ್ಷೆಗಳನ್ನು ಈಡೇರಿಸಲು ಸ್ಪಷ್ಟ ಮಾರ್ಗವನ್ನು ಒದಗಿಸುತ್ತದೆ. ಸಿ. ಖರ್ಚುಗಳನ್ನು ಯೋಜನೆಯ ಅಗತ್ಯವನ್ನು ತೆಗೆದುಹಾಕುತ್ತದೆ. ಡಿ. ಇದು ಆರ್ಥಿಕ ಸ್ವಾತಂತ್ರ್ಯವನ್ನು ಖಚಿತಪಡಿಸುತ್ತದೆ. MCQ questions and answers. First one, B. A long-term aspiration or achievement individuals strive for in their personal lives. ಎರಡನೇ ಪ್ರಶ್ನೆ, ಆನ್ಸರ್ ಸಿ. ಫೈನಾನ್ಷಿಯಲ್ ಗೋಲ್ಸ್ ಆರ್ ಸ್ಪೆಸಿಫಿಕ್ ಸ್ಟೆಪ್ಸ್ ಟು ಅಚೀವ್ ಲೈಫ್ ಗೋಲ್ಸ್. ಮೂರನೇ ಕ್ವಶನ್, ಆನ್ಸರ್ ಬಿ. ಸೇವಿಂಗ್ $10,000 ಫಾರ್ ಅ ಹೋಮ್ ಡೌನ್ ಪೇಮೆಂಟ್ ವಿದಿನ್ 2 years. ಕ್ವಶನ್ ನಂಬರ್ 4, ಬಿ. ಇಟ್ ಪ್ರೊವೈಡ್ಸ್ ಕ್ಲಿಯರ್ ಪಾತ್ ಟು ಫಂಡ್ ಲೈಫ್ ಆಸ್ಪಿರೇಷನ್ಸ್. ಕ್ವಶನ್ ನಂಬರ್ 5, ಆನ್ಸರ್ ಸಿ. ಸ್ಮಾರ್ಟ್, ಸ್ಪೆಸಿಫಿಕ್, ಮೆಜರೇಬಲ್, ಅಚೀವೇಬಲ್, ರೆಲೆವೆಂಟ್, ಟೈಮ್ ಬೌಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜ್ಞಾನಮೇವ ಜಯತೆ. ಜೈ ಹಿಂದ್.